ಇರಾನ್ ಸರ್ವೋಚ್ಚ ನಾಯಕ ಖಮನೈ ಹತ್ಯೆಯಾಗಿದೆ. ಹೀಗಾಗಿ ಆ ಖಮನೈ ಹತ್ಯೆಗೆ ಶಾಂತಿ ಕೋರಿ ಶೋಕಾಚರಣೆ. ಇದು ಇರಾನ್ನಲ್ಲ, ಚಿಕ್ಕಬಳ್ಳಾಪುರದಲ್ಲಿ ನಡೀತಾ ಇರುವಂಥದ್ದು. ಚಿಕ್ಕಬಳ್ಳಾಪುರ ಜಿಲ್ಲೆ ಅಲಿಪುರ ಗ್ರಾಮ ಬಂದ್, ಮಿನಿ ಇರಾನ್ ಅಂತಲೇ ಕರೆದುಕೊಳ್ಳುತ್ತೆ ಈ ಅಲಿಪುರ. ಅಂಗಡಿ ಮುಂಗಟ್ಟು ಬಂದ್ ಮಾಡಿ ಇಲ್ಲಿ ಶೋಕಾಚರಣೆ. ಸ್ವಯಂ ಪ್ರೇರಿತವಾಗಿ ಅಲಿಪುರ ಗ್ರಾಮವನ್ನ ಬಂದ್ ಮಾಡಿದ್ದಾರೆ. ಹಾಗೆ ಇರಾನ್ನಲ್ಲಿ ಸಿಲುಕಿರೋರು ವಾಪಸ್ ಬರಲಿ ಅಂತಲೂ ಕೂಡ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾರೆ. ಸುರಕ್ಷಿತವಾಗಿ ತಾಯ್ನಾಡಿಗೆ ಬರಲಿ ಎನ್ನುವಂತಹ ಪ್ರಾರ್ಥನೆ. ಖಮನೈ ಬಗ್ಗೆ ಇಲ್ಲಿ ಬಹಳ ಗೌರವ ಇಟ್ಕೊಂಡಿದ್ದಾರೆ ಈ ಭಾಗದಲ್ಲಿ. ಯಾಕಂದರೆ ಖಮನೈ ಇಲ್ಲಿ ಬಂದಿದ್ರು, ಇಲ್ಲಿ ಅವರಿಗೆ ಖಮನೈಯನ್ನ ಇರಾನ್ನ ನಾಯಕ ಅನ್ನೋದಕ್ಕಿಂತ ಹೆಚ್ಚಾಗಿ ಧರ್ಮಗುರುವಾಗಿ ನೋಡ್ತಾ ಇದ್ದಾರೆ. ಸೊ ಹಾಗಾಗಿ ಇಲ್ಲಿ ಸಾಕಷ್ಟು ಜನ ಅವರ ಫಾಲೋವರ್ಸ್ ಕೂಡ ಇದ್ವಂಥದ್ದು. मजलूमों की हिमायत में बुलंद करने वाली आवाज नमाज शहादत कोई मामूली शहादत नहीं है। इस शहादत के बाद इस्राइल का नाम व निशान न ಎಸ್, ಮಿನಿ ಇರಾನ್ ಅಂತಲೇ ಕರೆಸ್ಕೊಳ್ಳುತ್ತೆ ಈ ಭಾಗ. ಇಲ್ಲಿ ಈಗ ಇರಾನ್ನ ಸರ್ವೋಚ್ಚ ನಾಯಕ ಖಮನೈ ಹತ್ಯೆಯಾಗಿದ್ದಕ್ಕೆ ಶೋಕಾಚರಣೆ, ಜೊತೆಗೆ ಇರಾನ್ನಲ್ಲಿ ಸಿಲುಕಿರುವಂತಹ ಭಾರತೀಯರು ಸೇಫ್ ಆಗಿ ವಾಪಸ್ಸಾಗಲಿ ಅಂತ ಅವರ ಪರವಾಗಿ ಪ್ರಾರ್ಥನೆ, ಎರಡೂ ಕೂಡ ಕಂಡು ಬರ್ತಾ ಇರುವಂಥದ್ದು ನಾವು ನೋಡ್ತಾ ಇದ್ದೀವಿ. ಖಮನೈ ಹತ್ಯೆಯಿಂದಾಗಿ ಶಾಂತಿ ಕೋರಿ ಖಮನೈ ಹತ್ಯೆಗೆ ಶೋಕಾಚರಣೆಯನ್ನ ನೆರವೇರಿಸ್ತಾ ಇರುವಂಥದ್ದು. ಎಸ್, ನಮ್ಮ ಪ್ರತಿನಿಧಿ ಭೀಮಪ್ಪ ಪಟೇಲ್ ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ. ಭೀಮಪ್ಪ, ಮಿನಿ ಇರಾನ್ ಅಂತ ಕರೆಸ್ಕೊಳ್ಳುವಂತಹ ಈ ಭಾಗದಲ್ಲಿ ಅಲಿಪುರ ಗ್ರಾಮದಲ್ಲಿ ಯಾವ ರೀತಿಯಾದಂಥ ಚಿತ್ರಣ? ಇಡೀ ಗ್ರಾಮ ಬಂದಾಗಿದೆ, ಅಲ್ಲಿ ಶೋಕಾಚರಣೆ ಕಂಡು ಬರ್ತಾ ಇದೆ, ಭಾರಿ ಶೋಕ ಅಲ್ಲಿ ವ್ಯಕ್ತ ಆಗ್ತಾ ಇದೆ ಅಂತ. ಪ್ರತಿಮಾ, ಹೌದು, ಚಿಕ್ಕಬಳ್ಳಾಪುರ ಜಿಲ್ಲೆ ಕೋರಬೀಸು ತಾಲೂಕು ಅಲಿಪುರ ಅಂತಂದ್ರೆ ಇದು ಒಂಥರ ಮಿನಿ ಇರಾನ್ ಇದ್ದಂತ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಇರಾನ್ ಸುಪ್ರೀಂ ಲೀಡರ್ ಏನು ಖಮನೈ ಇದ್ರು, ಖಮನೈ ಅವರು ಈ ಒಂದು ಗ್ರಾಮಕ್ಕೆ 1980 ಮತ್ತು 84ರಲ್ಲಿ ಬಂದು ಹೋಗಿರ್ತಕ್ಕಂಥ ಮಾಹಿತಿ ಇತ್ತು. ಮತ್ತು ಆ ಸಂದರ್ಭದಲ್ಲಿ ಬಂದವರು ಇಲ್ಲಿ ಗ್ರಾಮದಲ್ಲಿರ್ತಕ್ಕಂಥ ಮಸೀದಿಗಳಲ್ಲಿ ಉಪನ್ಯಾಸ ನೀಡಿದ್ರು, ಪ್ರಾರ್ಥನೆ ಮಾಡಿದ್ರು. ಮತ್ತು ಅವರು ಬಂದ ನೆನಪಿಗಾಗಿ ಒಂದು ಆಯ್ಕೆ ಹಾಸ್ಪಿಟಲ್ ಅಂತ ಒಂದು ಸಾರ್ವಜನಿಕ ಉದ್ದೇಶಕ್ಕಾಗಿ ಒಂದು ಖಾಸಗಿ ಆಸ್ಪತ್ರೆ ಅಂತ ಉದ್ಘಾಟನೆ ಮಾಡಿದ್ರು. ಅಷ್ಟೇ ಅಲ್ಲದೆ ಈ ಒಂದು ಅಲಿಪುರ ಗ್ರಾಮದಲ್ಲಿ ಸುಮಾರು 20,000ಕ್ಕೂ ಹೆಚ್ಚು ಒಂದು ಸಿಯಾ ಮುಸ್ಲಿಮ್ಸ್ ಇದ್ದಾರೆ. ಅಂದ್ರೆ ಇರಾನ್ ನಲ್ಲಿ ಇರ್ತಕ್ಕಂಥ ಮುಸ್ಲಿಮ್ಸ್ ಇಲ್ಲಿ ಇರೋದ್ರಿಂದ ಈ ಒಂದು ಅಲಿಪುರಕ್ಕೂ ಮತ್ತು ಇರಾನ್ಗೂ ಒಂಥರ ಅವಿನಾಭಾವ ನಂಟು ಅಂತಾನೆ ಹೇಳ್ಬೋದು. ಹೇಗೆ ಅಂತಂದ್ರೆ ಒಂದು ವ್ಯಾಪಾರ ಇರ್ಬೋದು, ಶಿಕ್ಷಣ ಇರ್ಬೋದು, ಸಂಬಂಧಗಳಿರ್ಬೋದು, ಮತ್ತೆ ಎಲ್ಲಾ ರೀತಿಯ ಒಂದು ಸಂಪರ್ಕಗಳು ಇರುವಲ್ಲೂ ಅವಿನಾಭಾವ ನಂಟಿದೆ. ಹಾಗಾಗಿ ಇವತ್ತಿಗೇನೊಂದು ಇಸ್ರೇಲ್ ಮತ್ತು ಅಮೆರಿಕ ನಡೆಸಿದಂತ ಒಂದು ಮಿಲಿಟರಿ ಜಂಟಿ ಕಾರ್ಯಾಚರಣೆಯಲ್ಲಿ ಖಮನೈ ಅವರೇನು ಹತ್ಯೆ ಆಗಿದ್ದಾರೆ. ಈ ಹತ್ಯೆಯನ್ನು ಖಂಡಿಸಿ ಇವತ್ತು ಬೆಳಗಿನಿಂದಲೂ ಸಹ ಒಂದು ಅಲಿಪುರ ಗ್ರಾಮದಲ್ಲಿ ನಿರವ ಮೌನ ಆವರಿಸಿದೆ ಮತ್ತು ದುಃಖ ಮಡುಗಟ್ಟಿದೆ. ಈಗ ಸಂಬಂಧಪಟ್ಟ ಈಗಾಗಲೇ ಗ್ರಾಮದ ಎಲ್ಲಾ ಮಸೀದಿಗಳಲ್ಲಿ ಇಲ್ಲಿರ್ತಕ್ಕಂಥ ಸಿಎಂ ಮುಸ್ಲಿಂ ಅವರು ಸೇರಿ ಒಂದು ಅದನ್ನ ಘಟನೆಯನ್ನು ಖಂಡಿಸಿದ್ರು ಮತ್ತು ಅವರಿಗೆ ಆತ್ಮಕ್ಕೆ ಶಾಂತಿಯನ್ನು ಕೋರಿ ಪ್ರಾರ್ಥನೆಯನ್ನು ಸಹ ಒಂದು ಮಾಡಿದ್ರು. ಮತ್ತೆ ಇದಾದ ನಂತರ ಗ್ರಾಮದಲ್ಲಿ ಈಗ ಒಂದು ಸ್ವಯಂ ಪ್ರೇರಿತವಾಗಿ ಅಂಗಡಿ ಮುಗ್ಗಟ್ಟು ವ್ಯಾಪಾರ ವಹಿವಾಟುಗಳನ್ನೆಲ್ಲವನ್ನು ಬಂದ್ ಮಾಡಿ ಒಂದು ಶೋಕ ದಿನಾಚರಣೆ ಅಂದ್ರೆ 3 ದಿನಗಳ ಕಾಲ ಶೋಕ ದಿನಾಚರಣೆ ಆಚರಿಸಿದ್ರೆ. ಮತ್ತು ಈ ನಾವೇನ್ ನೋಡ್ತಾ ಇದೀವಿ, ಈ ಗ್ರಾಮದಲ್ಲಿರ್ತಕ್ಕಂಥ ಅಂಗಡಿಗಳು ಮುಗ್ಗಟ್ಟುಗಳ ಮೇಲೆ ಒಂದು ಕಪ್ಪು ಬಾಟವನ್ನು ಪ್ರದರ್ಶನ ಮಾಡ್ತಾ ಇದ್ದಾರೆ. ಮತ್ತು ಇಲ್ಲಿರ್ತಕ್ಕಂಥ ಎಲ್ಲಾ ಗ್ರಾಮಸ್ಥರು ಸಹ ಒಂದು ಕಪ್ಪು ಬಟ್ಟೆಯನ್ನು ಧರಿಸಿ ಅವರ ಕೈಗೆ ಇರ್ಬೋದು ಬಟ್ಟೆಗೆ ಒಂದು ಅಂದ್ರೆ ಕಪ್ಪು ಪಟ್ಟಿಯನ್ನು ಧರಿಸಿ ಪ್ರತಿಭಟನೆ ಮಾಡೋದ್ರ ಮೂಲಕ ಈ ಒಂದು ಘಟನೆಯನ್ನು ಖಂಡಿಸಿದ್ದಾರೆ. ಮತ್ತು ಇರಾನ್ ಈ ಪ್ರತೀಕಾರವಾಗಿ ಇಸ್ರೇಲ್ ಮೇಲೆ ದಾಳಿ ಮಾಡಬೇಕು ಅಂತೇಳಿ ಒಂದು ಆಕ್ರೋಶವನ್ನು ಸಹ ವ್ಯಕ್ತಪಡಿಸ್ತಾ ಇದ್ದಾರೆ. ಮತ್ತು ಈಗ 3 ಗಂಟೆಗೆ ಇಲ್ಲಿರ್ತಕ್ಕಂಥ ಸುಮಾರು 15,000ಕ್ಕೂ ಹೆಚ್ಚು ಸಿಎಂ ಮುಸ್ಲಿಮ್ಸ್ ಅವರು ಸೇರಿ ಈ ಘಟನೆಯನ್ನು ಖಂಡಿಸುವುದು ಮತ್ತು ಮೌನ ಪ್ರತಿಭಟನೆಯನ್ನು ಮಾಡುವಂತದ್ದು ಮಾಡ್ತಾ ಇದ್ದಾರೆ. ಪ್ರತಿಮಾ. ಎಸ್ ಭೀಮಪ್ಪ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ. ಅಂಗಡಿ ಮುಂಗಟ್ಟು ಬಂದ್ ಮಾಡಿ ಸ್ವಯಂ ಪ್ರೇರಿತವಾಗಿ ಬಂದ್ ಆಚರಿಸ್ತಾ ಇದ್ದಾರೆ, ಶೋಕಾಚರಣೆ ಮಾಡ್ತಾ ಇದ್ದಾರೆ. ಇರಾನ್ನ ಸರ್ವೋಚ್ಚ ನಾಯಕನ ಹತ್ಯೆಗೆ ಇಲ್ಲಿ ಶೋಕಾಚರಣೆ ಕಂಡು ಬರ್ತಾ ಇದೆ.